ಮಾತಂಗಿ ಏನು ಮಾಡ್ತಿದ್ಯಾ? ಸಮಸ್ಯೆನ ಸೃಷ್ಟಿ ಮಾಡ್ತಾರೆ ಈ ಅಸ್ತಿನ. ಹೋಗಿ ಎಲ್ಲಾದ್ರೂ ಬಿಟ್ಟು ಬರ್ತೀನಿ. ಮಾತಂಗಿ, ಸಾರಿ ಮಾತಂಗಿ, ಚಿರು ವಿಷಯದಲ್ಲಿ ಹೀಗೆಲ್ಲ ಮಾತಾಡಬೇಡ. ಮನೇಲಿ ನಡೀತಾ ಇರೋ ಟೆನ್ಷನ್ಸು, ಚಿರುಗ್ ಮಾಡಿರೋ ಪ್ರಾಮಿಸು, ಈ ಶ್ರಾದ್ದ ಕಾರ್ಯ ಎಲ್ಲ ನನ್ನ ಕುತ್ತಿಗೆ ಹಿಸಕ್ದಂಗೆ ಆಗ್ತಿದೆ. ಅಸ್ತಿನಾಗ್ಲಿ ಚಿರುನಾಗ್ಲಿ ದೂರ ಮಾಡೋ ಮಾತಾಡಬೇಡ ಮಾತಂಗಿ. ನಾಳೆ ಶ್ರಾದ್ದ ಕಾರ್ಯ ಆದ್ಮೇಲೆ ಚಿರು ಶಾಶ್ವತವಾಗಿ ನಿಮ್ಮಿಂದ ದೂರ ಆಗ್ತಾನೆ. ಅದನ್ನ ಹೇಗೆ ತಡ್ಕೋತೀರಿ? ನಾಳೆ ಶ್ರಾದ್ದ ಕಾರ್ಯ ಆದ್ರೆ ತಾನೇ ಚಿರುಗ್ ಮುಕ್ತಿ ಸಿಗೋದು. ನಾಳೆ ಶ್ರಾದ್ದ ಕಾರ್ಯ ಆಗಲ್ಲ. ಅಮ್ಮೋರೆ, ದೈವ ಶಕ್ತಿನ ಎದುರು ಹಾಕೋತಾ ಇದ್ದೀರಾ. ಗುರುಗಳು ಸಾಮಾನ್ಯದವರಲ್ಲ, ದೈವಾಂಶ ಸಂಭೂತರು. ಅವ್ರನ್ನ ಎದುರು ಹಾಕೊಂಡು ಅವರ ವಿರುದ್ಧವಾಗಿ ಈ ಶ್ರಾದ್ದ ಕಾರ್ಯನ ನಿಲ್ಸಕ್ಕಾಗತ್ತಾ? ತಾಯಿಗಿಂತ ದೊಡ್ಡ ಶಕ್ತಿ ಯಾವುದೂ ಇಲ್ಲ ಅಂತ ಹೇಳ್ತಾರೆ. ನಾನು ನನ್ನ ಮಗನ್ನ ಉಳಿಸ್ಕೊಳ್ಳೋದಕ್ಕೆ ಏನು ಬೇಕಾದರೂ ಮಾಡ್ತೀನಿ. ನಾಳೆ ಶ್ರಾದ್ದ ಕಾರ್ಯ ಆಗತ್ತೆ, ಪಿಂಡ ಇಡ್ತಾರೆ, ತಿಲತರ್ಪಣ ಆಗತ್ತೆ. ಮಾತಂಗಿ, ಪದೇ ಪದೇ ಅದನ್ನೇ ಹೇಳ್ಬೇಡ, ನನ್ನಿಂದ ಕೇಳಕ್ಕಾಗಲ್ಲ. ಭ್ರಮೇಲಿ ಬದುಕೋದು ತುಂಬಾ ಚೆನ್ನಾಗಿರುತ್ತೆ ಅಮ್ಮೋರೆ. ವಾಸ್ತವ ಯಾವಾಗಲೂ ಕಹಿನೇ. ನಾಳೆ ಚಿರು ಶ್ರಾದ್ದ ನಡೆದೇ ನಡೆಯುತ್ತೆ. ಯಾರು ಇಲ್ಲ. ಭ್ರಮೆ ಭ್ರಮೆ. ದೆವ್ವಗಳು ಬರುವುದು ಕತ್ತಲೊಳಗೆ, ತರಲೆ ಮಾತಿನೊಳಗೆ. ಭೂತವಿಲ್ಲ, ಪಿಶಾಚಿ ಇಲ್ಲ. ಮತ್ತೆ ನಿಮ್ಮ ಮಗ ಏನೋ ಮಾಡ್ದ. ನಾನು ಏನಾಯ್ತು ನಿಮ್ಗೆ? ಬಾಬಾ, ಏನ್ ಮಾತಾಡ್ತಿದ್ದೀರಾ? ಎಲ್ಲಿದೆ ದೆವ್ವ? ಜಯಸಿಂಹ, ಕುಲ್ಡವ್, ನೀನ್ ದೆವ್ವ ನೋಡಿದ್ಯಾ? ದೆವ್ವ ಕಾಣಿಸ್ಕೊಳ್ಳಿಲ್ಲ ಅಶೋಕ, ಆದರೆ ಅದು ನನ್ನನ್ನು ಆಟ ಆಡಿಸ್ತಾ ಇದೆ. ನಾನು ಅಲ್ಲಿಗೆ ಹೋಗ್ತಿದ್ದ ಹಾಗೆ ಮನದರೆಂಬೆ ದಡಾರಂತ ಮುರಿದು ಬಿತ್ತು. ನಾನು ಹೋಗ್ತಾ ಇದ್ರೆ ಹಿಂದಿಂದೇನೆ ಯಾರೋ ಬಂದರು. ತಿರುಗಿ ನೋಡ್ತೀನಿ, ಯಾರೂ ಇರಲಿಲ್ಲ. ನನ್ನನ್ನು ಚೇರಿಂದ ಬೀಳಿಸ್ತು. ನಾನು ಬೀಳ್ತಿದ್ದ ಹಾಗೆ ಕಲ್ಲನ್ನು ಎತ್ಕೊಂಡು ನನ್ನ ಮುಖದ ಮೇಲೆ ಎಸಿತು. ಸದ್ಯ ನನ್ನ ತಲೆ ಪಕ್ಕ ಬಿತ್ತ ಪಕ್ಕಲ್ಲೂ ಇಲ್ಲ ಅಂದಿದ್ರೆ ಅಷ್ಟೇ. ಅಳಿಯಂದ್ರೆ, ಸುಮ್ಮನೆ ಏನೇನೋ ಮಾತಾಡಬೇಡಿ. ಗುರುಗಳೇ ನೆಗೆಟಿವ್ ಎನರ್ಜಿ ಮನೆಯಿಂದ ಆಚೆ ಹೋಗಿದೆ ಅಂತ ಹೇಳಿದ್ದಾರೆ. ಅದರಲ್ಲೂ ತೆಂಗಿನಕಾಯಿ, ನಿಂಬೆಹಣ್ಣು. ಅಳಿಯಂದ್ರೆ, ತೆಂಗಿನಕಾಯಿ, ನಿಂಬೆಹಣ್ಣು ಎಲ್ಲಿ? ನಾನು ಬಿದ್ದ ರಭಸಕ್ಕೆ ಮೋಸ್ಟ್ಲಿ ಅದು ಅಲ್ಲೇ ಬಿದ್ದೋಗಿರ್ಬೇಕು. ಇಂಥ ಕೆಲಸ ಮಾಡಿಬಿಟ್ರಿ ಅಳಿಯಂದ್ರೆ ನೀವು. ಅದನ್ನ ಯಾವುದೇ ಕಾರಣಕ್ಕೂ ನೆಲಕ್ಕೆ ತಾಗಿಸ್ಬಾರ್ದು ಅಂತ ಗುರುಗಳು ಹೇಳಿರ್ಲಿಲ್ವಾ? ಎಲ್ಲಿ ಬೀಳ್ಸಿದ್ರಿ? ಚಿಕ್ಕಪ್ಪ, ಅಲ್ಲಿ ನೋಡಿ. ಕೈಯಲ್ಲಿ ಇರೋದು ಏನು ಅಳಿಯಂದ್ರೆ? ಐ, ತೆಂಗಿನಕಾಯಿ, ನಿಂಬೆಹಣ್ಣು ನನ್ನ ಹತ್ರನೇ ಇದೆ. ನೋಡಿದ್ರ ಮಾವ, ನಾನು ಬಿಟ್ಟು ಬಂದಿಲ್ಲ. ಇದನ್ನ ನೆಲಕ್ಕೆ ತಾಕ್ಸಿಲ್ಲ ತಾನೆ?
ಅಕ್ಕ ನಿಮ್ಮನ್ನೇ ಕೇಳ್ತಿರೋದು, ಇದನ್ನ ನೆಲಕ್ಕೆ ತಾಕ್ಸಿಲ್ಲ ತಾನೇ? ನಿಜವಾಗ್ಲೂ ಮಾವ, ಈ ತೆಂಗಿನಕಾಯಿ ನಿಂಬೆಣ್ಣ ಭೂಮಿಗೆ ತಾಕ್ಸ್ಲಿಲ್ಲ. ಹ್ಞೂ, ನೀವು ಹೇಳ್ತಿರೋದು ಪಕ್ಕನಾ? ಅಯ್ಯೋ, ನಿಮ್ಮಣಿಗೂ ವೇದಾಣಿಗೂ ಮಾವ ನಾನು ತಾಕ್ಸ್ಲಿಲ್ಲ. ಏನು ಅಳಿ ಅಂದ್ರೆ ನೀವು ಆಡ್ತಿರೋ ಮಾತು? ನೆಲಕ್ಕೆ ಬಿದ್ದೆ ಅಂತೀರಿ, ತೆಂಗಿನಕಾಯಿನ ನೆಲಕ್ಕೆ ತಾಕ್ಸಿಲ್ಲ ಅಂತೀರಿ. ನಾವು ಯಾವ್ದನ್ನ ನಂಬಬೇಕು, ಯಾವ್ದನ್ನ ಬಿಡಬೇಕು? ಅಯ್ಯೋ, ನಾನೆಲ್ಲಿ ಬಿದ್ದೆ ಮಾವ? ದೆವ್ವ ನನ್ನ ಬೀಳಿಸಿದ್ದು. ನೀವು ನೋಡಿದ್ರೆ ಹೀಗೆ ಹೇಳ್ತೀರಾ, ದೆವ್ವ ನನ್ನ ಕೊಲ್ಲೋದಕ್ಕೆ ಬರುತ್ತೆ. ಏನಪ್ಪ ಮಾಡೋದು? ಬಾಬಾ, ಮೊದಲು ನಿಮ್ಮ ಮನಸ್ಸಲ್ಲಿರೋ ಭಯನ ತೆಗ್ದುಹಾಕಿ. ಭಯ ಇದ್ರೆ ಬೀಸೋ ಗಾಳಿ, ಕೇಳಿಸೋ ಕೂಗು ಎಲ್ಲನೂ ದೆವ್ವ ಅಂತಾನೆ ಅನ್ಸುತ್ತೆ. ಆ ಥರ ಎಲ್ಲ ಏನೂ ಇರಲ್ಲ. ಅಲ್ಲ ಪಾಶೋ, ಅದು ಚಿಕ್ಕಪ್ಪ, ಇವ್ರಿಗೆ ಕೈಯಲ್ಲಿ ನಿಂಬೆಹಣ್ಣು ತೆಂಗಿನಕಾಯಿ ಇರೋದೇ ನೆನಪಿಲ್ಲ. ಇನ್ನೆಲ್ಲ ಅದೇನು ನೋಡಿದ್ರು, ಅದೇನು ನೋಡಿ ಹೆದರ್ಕೊಂಡ್ರು. ಸರಿ, ನಡೀರಿ, ನಾನು ಜೊತೆಗೆ ಬರ್ತೀನಿ. ಇಬ್ರು ಒಟ್ಟಿಗೆ ಸೇರ್ ಕಟ್ಟೋಣ. ಬನ್ನಿ. ಹೋಗಿ ಹೇಳಿ ಅಂದ್ರೆ ಹೋಗಿ. ಇವನೇ ಕಾಪಾಡಬೇಕು. ನೋಡಿದ್ಯಾ ಕಂದ, ನೋಡಿದ್ಯಾ ಮಾತಂಗಿ ಹೇಗೆ ಮಾತಾಡ್ಬಿಟ್ಟು ಹೋದ್ಲು ಅಂತ. ನಾನು ಗಂಡನ ಮಾತು ಕೇಳ್ತಿಲ್ವಂತೆ, ಮಗಳನ್ನ ದೂರ ಮಾಡ್ಕೋತಿದ್ದೀನಂತೆ, ಕುಟುಂಬದವ್ರ ವಿರುದ್ಧವಾಗಿ, ಗುರುಗಳ ವಿರುದ್ಧವಾಗಿ ನಿಲ್ತಿದ್ದೀನಂತೆ. ನಾನು ಇದನ್ನೆಲ್ಲ ಯಾರಿಗೋಸ್ಕರ ಮಾಡ್ತಿದ್ದೀನಿ ಹೇಳು? ನಿನ್ಗೋಸ್ಕರ ಕಣೋ, ನಿನ್ನನ್ನು ಉಳಿಸ್ಕೊಳ್ಳೋದಕ್ಕೋಸ್ಕರ. ನಾನು ನಿನ್ನನ್ನು ಉಳಿಸ್ಕೋತೀನಿ. ಆದರೆ ಕಂದ, ಆದರೆ ನೀನು ಮಾತ್ರ ನನಗೆ ಕೊಟ್ಟ ಮಾತನ್ನು ತಪ್ಪಬೇಡ. ಈ ಮನೇಲಿ ಯಾರಿಗೂ ತೊಂದರೆ ಮಾಡಬೇಡ ಕಣೋ, ಮಾಡಬೇಡ. ಹಾಗೇನಾದರೂ ನೀನು ತೊಂದರೆ ಮಾಡಿದ್ರೆ ನಾನು ಮಾಡಿದ ಪ್ರಯತ್ನ ಎಲ್ಲ ಮಣ್ಣು ಪಾಲಾಗೋಗುತ್ತೆ. ನಾನು ನಂಬ್ಕೊಂಡವ್ರಿಗೆ ನಾನೇ ಕೊಳ್ಳೆ ಇಟ್ಟಾಗುತ್ತೆ ಕಂದ. ಅರ್ಥ ಮಾಡ್ಕೋ ಚಿರು, ಅರ್ಥ ಮಾಡ್ಕೋ. ನಾಳೆ ನಡೆಯೋ ಶ್ರಾದ್ದನ ಹೇಗೆ ನಿಲ್ಲಿಸ್ತೀನಿ ಅಂತ ನಿನ್ಗೆ ಅನುಮಾನ ಅಲ್ವಾ? ಚಿಂತೆ ಮಾಡಬೇಡ ಮಗನೆ. ನೀನು ಸೇವ್ ಮೀ ಅಂತ ಹತ್ತಿದ್ದೆ ಅಲ್ವಾ? ಈ ಸರಿ ಯಾವುದೇ ಕಾರಣಕ್ಕೂ ನಾನು ನಿನ್ನನ್ನು ಕಳ್ಕೊಳ್ಳಲ್ಲ. ನಾಳೆ ನೀನೇ ನೋಡುವಂತೆ ಈ ಅಮ್ಮ ನಿನ್ನನ್ನು ಹೇಗೆ ಸೇವ್ ಮಾಡ್ತಾಳೆ ಅಂತ. ಅಶೋಕ, ಅಲ್ಲೇ ಕಣೋ ಮರದ ಕೊಂಬೆ ಬಿದ್ದು. ಬಾವಾ, ಒಣಗಿರೋ ಮರದ ಕೊಂಬೆ ಕೂಡ ಬೀಳಬಾರ್ದ? ಅದ್ ಬಿದ್ರು ನಿಮ್ಗೆ ದೆವ್ವ ಅಂತಾನೆ ಅನ್ಸತ್ತಾ? ಅಯ್ಯೋ, ಕೊಂಬೆ ವಿಷಯ ಬಿಡಪ್ಪ, ನನ್ನ ತಲೆ ಪಕ್ಕ ಕಲಿ ಬಿತ್ತಲ್ಲ ಆತನೇ ಹೇಳು. ಅದನ್ನ ನಿಮ್ ಭ್ರಮೆ ಅಂತ ಹೇಳ್ತೀನಿ ನಾನು. ಅಯ್ಯೋ, ಇಲ್ಲೇ ಕಣೋ ಕೊಂಬೆ ಬಿದ್ದಿತ್ತು, ಮಾಯ ಆಗ್ಬಿಟ್ಟಿದೆ. ಅಯ್ಯೋ, ಇದನ್ನೇ ಭ್ರಮೆ ಅಂತ ಹೇಳೋದು. ಏನಾಯ್ತದು? ಅಯ್ಯೋ, ಭ್ರಮೆ ಅಲ್ಲ ಕಣೋ, ನಾನು ಹೇಳ್ತಾ ಇರೋದು ನಿಜ. ನಿಜವಾಗಿದ್ರೆ ಇವಾಗ ನಮ್ಮಿಬ್ರಿಗೂ ಏನಾದ್ರು ಆಗ್ಬೇಕಾಗಿತ್ತು ತಾನೆ? ಏನೂ ಆಗಿಲ್ವಲ್ಲ, ನಮ್ಮಿಬ್ರು ಆರಾಮಾಗಿ ಇದೀವಲ್ಲ. ಅದು ಇಬ್ಬರಿತಾಗ ಬರಲ್ಲ ಕಣೋ, ಒಬ್ಬ ಇದ್ದಾಗ ಆಟ ಅನ್ಸುತ್ತೆ. ಸುಮ್ಮನೆ ಬನ್ನಿ. ಓ ಇರಪ್ಪ. ಕೊಡಿ, ನಾ ಕಟ್ತೀನಿ. ಇಲ್ಲ, ನಾನು ಕಟ್ತೀನಿ, ಆದರೆ
ನನಗೇನು ಆಗದೆ ಇರೋ ಹಾಗೆ ನೀನು ಸುತ್ತ ಕಾವಲು ಕಾಯ್ತಾ ಇರು. ಬಾ 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 ಬಾ. ಬಾವಾ ನಾನು ನೋಡ್ತಿದ್ದೀನಲ್ಲ, ಹೆದರ್ಕೋಬಿಡಿ, ಕಟ್ಟಿ ಇಲ್ಲಿಂದ ಕೊಡಿ, ನಾನೇ ಬಿಡ ಬೇಡ, ನಾನೇ ಕಟ್ತೀನಿ. ನಾನು ಏನಾದರೂ ಕೆಳಗೆ ಹಿಡಿದ್ರೆ ನಾನು ಕಾಲು ಹಿಡಿದು ಎಳ್ಕೊಂಡು ಹೊಟ್ಟೋದ್ರೆ ನಾನೇನಪ್ಪ ಮಾಡಲಿ, ನಾನೇ ಕಟ್ತೀನಿ. ಕಟ್ಬಿಡಿ. ಹೇಳಿಲ್ವಾ, ಎಲ್ಲ ನಿಮ್ಮ ಭ್ರಮೆ, ಏನೂ ಆಗಿಲ್ಲ. ಬನ್ನಿ ಹೋಗೋಣ. ಭ್ರಮೆ ಅಂತೀಯ? ಏನೋಪ್ಪ, ಎಲ್ಲ ನನ್ನ ಭ್ರಮೇನ. ಆದ್ರೂ ನೀವು ಹೇಳಿದ್ದೆಲ್ಲ ನಿಜನಾ? ಅಕ್ಷರಕ್ಕಕ್ಷರನೂ ಸತ್ಯ ಮೇಡಮ್. ಇದನ್ನು ಓದಿ ಮೇಡಮ್, ಇದರಲ್ಲಿ ಬರ್ದಿರೋದೆಲ್ಲ ಸತ್ಯ. ಓದೋಷ್ಟು ತಾಳ್ಮೆ ಆಗಲಿ ಸಹನೆ ಆಗಲಿ ನನಗಿಲ್ಲ. ಏನದು? ವಿಲ್ನ ಫೋಟೋ ಕಾಪಿ. ಏನು ಬರೆದಿದೆ ಅದರಲ್ಲಿ? ಏನು ಉಲ್ಟಾ ಆಗಿದೆ ಅದರಲ್ಲಿ? ಅದೇನು ಬರ್ದಿದ್ದಾನೆ ಆ ಕೃಷ್ಣ ಪ್ರಸಾದ್? ಆ ಮುದುಕ ಕೃಷ್ಣ ಪ್ರಸಾದ್ ಅವನು ಇದುವರೆಗೂ ಸಂಪಾದಿಸಿರೋ ಆಸ್ತಿನೆಲ್ಲ ತಾನು ಸತ್ತ ಮೇಲೆ ತನ್ನ ಮೊಮ್ಮಗ ಚಿರುಗ್ ಸೇರಬೇಕು ಅಂತ ಬರೆದ್ಬಿಟ್ಟಿದ್ದಾನೆ. ಚಿರುಗ? ಆದ್ರೆ ಈಗ ಚಿರುನೆ ಬದುಕಿಲ್ವಲ್ಲ, ಏನ್ ಮಾಡೋದು? ಅದಕ್ಕೆ 2 ದಾರಿ ಇದೆ. ಒಂದು, ಕೃಷ್ಣ ಪ್ರಸಾದ್ನ ಹುಡುಕ್ಬೇಕು. ಮೊಮ್ಮಗ ತೀರ್ ಹೋಗಿದ್ದಾನೆ, ವಿಲ್ನ ಬೇರೆಯವ್ರ ಹೆಸರಿಗೆ ಬರ್ಸಿ ಅಂತ ಹೇಳಬೇಕು. ಯಾಕಂದ್ರೆ ವಿಲ್ ಬರ್ದಿರೋ ವ್ಯಕ್ತಿನೇ ನಾಮಿನಿ ಹೆಸರನ್ನ ಚೇಂಜ್ ಮಾಡೋಕ್ಕಾಗೋದು. ಬೇರೆಯವರಿಂದ ಸಾಧ್ಯ ಇಲ್ಲ, ತಿದ್ದುಪಡಿ ಮಾಡೋಕ್ಕೂ ಆಗಲ್ಲ. ಆದ್ರೆ ಆ ಮುದಿಯ ಎಲ್ಲಿದ್ದಾನೆ ಅಂತಾನೆ ಗೊತ್ತಿಲ್ವೇ? ಭವಾನಿಗೆ ಕಾಲ್ ಮಾಡ್ತಾನೆ, ಆದ್ರೆ ತಾನು ಎಲ್ಲಿದ್ದೀನಿ ಅಂತ ಮಾತ್ರ ಹೇಳಲ್ಲ. ಅದು ಯಾಕೆ ಅಂತ ನನಗಿನ್ನೂ ಅರ್ಥ ಆಗ್ತಾ ಇಲ್ಲ. ಛೇ! ನಿಮ್ಮನೆ ಪರಿಸ್ಥಿತಿ ಬಗ್ಗೆ ಕೇಳ್ಪಟ್ಟೆ. ಮನೆಯಲ್ಲಿ ಆ ಮಗುವಿನ ಆತ್ಮದಿಂದಲೇ ಇಷ್ಟೆಲ್ಲ ಪ್ರಾಬ್ಲಮ್ ಆಗ್ತಾ ಇದೆ ಅಂತ ಗೊತ್ತಾಯ್ತು. ಅದಾದ್ಮೇಲೆ ನನಗೊಂದು ಯೋಚನೆ ಬಂತು. ನನಗೊಬ್ರು ಗೊತ್ತಿದ್ದಾರೆ, ಆತ್ಮನ ವಶೀಕರಣ ಮಾಡಿಕೊಂಡು ನಮಗೆ ಬೇಕಾದ ಕೆಲಸ ಮಾಡಿಕೊಡೋರು. ನೀವು ಅವ್ರ ಹತ್ರ ಹೋದ್ರೆ ನಿಮ್ಮ ಕೆಲಸ ಆಗ್ಬೋದು. ಏನು? ಸತ್ತೋಗಿರೋ ವ್ಯಕ್ತಿ ವಶೀಕರಣನ? ಏನ್ ಮಾತಾಡ್ತಿದ್ದೀರಾ ನೀವು? ಯಾರದು? ಜೇಜಮ್ಮ. ನಿಮ್ಮ ಸಮಸ್ಯೆನ ಜೇಜಮ್ಮ ಮಾತ್ರ ಪರಿಹಾರ ಮಾಡೋಕ್ಕೆ ಸಾಧ್ಯ. ಹಾಂ ರಾಮಶಾಸ್ತ್ರಿಗಳೇ, ಶ್ರಾದ್ದ ಕಾರ್ಯ ನಾಳೆ ಸಂಗಮದಲ್ಲೇ ಆಗಬೇಕು ಅಂತ ಗುರುಗಳು ಹೇಳಿದ್ದಾರೆ. ನಾನು ಪೆನ್ನು ಪೇಪರ್ ರೆಡಿ ಇಟ್ಕೊಂಡಿದ್ದೀನಿ. ನಿಮ್ಗೆ ಅಗತ್ಯವಾದ ಸಾಮಾನುಗಳು ಏನೇನು ಬೇಕು ಅಂತ ಹೇಳಿದ್ರೆ ನಾನು ನೋಟ್ ಮಾಡ್ಕೋತೀನಿ, ತರೋ ವ್ಯವಸ್ಥೆ ಮಾಡ್ತೀನಿ. ಹೇಳಿ. ಓಕೆ. ಹಾಂ ರಾಮಶಾಸ್ತ್ರಿಗಳೇ, ನೀವು ಹೇಳಿರೋ ಸಾಮಾನು ಯಾವುದೂ ಮಿಸ್ ಆಗೋದಿಲ್ಲ. ಮಿಸ್ ಆದರೆ ಕಾರ್ಯಕ್ಕೆ ತೊಂದರೆ ಆಗುತ್ತೆ ಅನ್ನೋದು ನಮಗೂ ಚೆನ್ನಾಗಿ ಗೊತ್ತು. ನೀವು ಹೇಳಿರೋ ಟೈಮ್ಗೆ ನಾವು ಸಂಗಮಕ್ಕೆ ಬರ್ತೀವಿ, ನೀವು ಬಂದ್ಬಿಡಿ, ಕಾರ್ಯನ ಚೆನ್ನಾಗಿ ನೆರವೇರಿಸ್ಕೊಡಿ. ಹಾಂ ನಮಸ್ಕಾರ. ಆಯ್ತಾಯ್ತು. ಚಂದ್ರ ಚಂದ್ರ ಯಜಮಾನ್ರೆ, ನೋಡು, ಇದು ಸಾಮಾನಿನ ಪಟ್ಟಿ. ಆ ಕಾರ್ನರ್ಲಿ ಗ್ರಂಥಿಗೆ ಅಂಗಡಿ ಇದೆಯಲ್ಲ, ನಾನು ಕೊಟ್ಟೆ ಅಂಥೇಳಿ ಇದಿಷ್ಟು ಪ್ಯಾಕ್ ಮಾಡಿಸ್ಕೊಂಡು ಬಾ. ಯಾವುದು ಮಿಸ್ ಆಗಬಾರ್ದು, 2 ಸರ್ತಿ ಚೆಕ್ ಮಾಡಿಸು. ಆಮೇಲೆ ತಂದಿಟ್ಟು ನನಗೆ ಹೇಳಬೇಕು.
ತರೋ ವಸ್ತುಗಳಲ್ಲಿ ಮುಖ್ಯವಾದ ಯಾವುದಾದ್ರೂ 2-3 ವಸ್ತುಗಳು ಮಿಸ್ ಆದರೆ ನಾಳೆ ಶ್ರಾದ್ದಕ್ಕೆ ವಿಘ್ನ ಆಗುತ್ತಲ್ವಾ? ಚಂದ್ರ, ಅಮರ ಆರ್ತಿ, ಚಂದ್ರ, ಯಾಕೋ ಇಲ್ಲೇ ನಿಂತಿದ್ಯಾ? ಹೋಗಿ ಪ್ಯಾಕ್ ಮಾಡಿಸ್ಕೊಂಡು ಬಾ, ಹೋಗು. ಅಮರೇನು ಬೇರೆ ಏನಾರು ತರಬೇಕಿತ್ತಾ? 1-2 ಲೀಟ್ರ್ ಮೊಸರು ತಗೊಂಡ್ ಬಾ. ಆರ್ತಿ, ಇತ್ತೀಚೆಗೆ ನೀನು ತುಂಬ ನೋವಲ್ಲಿರ್ತೀಯಮ್ಮ. ಎಲ್ಲ ಗೊತ್ತಿದ್ದು ಯಾಕೆ ಅಂತ ಕೇಳೋದು ಮೂರ್ಖತನವಾಗತ್ತೆ. ನಾಳೆ ನಿನ್ನ ಮಗನ ಆತ್ಮಕ್ಕೆ ಮುಕ್ತಿ ಕೊಡಿಸ್ತಿದ್ದೀವಿ. ಇನ್ನು ಮುಂದಾದರೂ ನೀನು ಸಮಾಧಾನವಾಗಿರಬೇಕು, ನಗ್ನಗ್ತಾ ಇರೋದಕ್ಕೆ ಪ್ರಯತ್ನ ಮಾಡಬೇಕಮ್ಮ. ಇನ್ನೆಲ್ಲಿ ನಗುಮವ, ಮುಕ್ತಿ ಕೊಡಿಸ್ತಿದ್ದೀವಿ. ಶಾಶ್ವತವಾಗಿ ಮಗನನ್ನ ನೋಡಮ್ಮ ಆರ್ತಿ, ಹುಟ್ಟು ಸಾವು ಸಹಜನಮ್ಮ. ಅದು ಯಾರ ಹಿಡಿತದಲ್ಲೂ ಇಲ್ಲ, ಯಾರೂ ಬದಲಾಯಿಸೋಕ್ಕೂ ಆಗಲ್ಲ. ಅದು ಹೇಗೆ ಬರುತ್ತೋ ಹಾಗೆ ನಾವು ಸ್ವೀಕರಿಸಬೇಕು, ಅನುಸರಿಸ್ಕೊಂಡು ಹೋಗಬೇಕು. ನಿನ್ನ ನೋವು ಏನು ಅನ್ನೋದು ನನಗೆ ಅರ್ಥ ಆಗತ್ತಮ್ಮ. ಸಮಾಧಾನವಾಗಿರು. ರೀ, ಇಂಥ ಜಾಗದಲ್ಲಿ ಯಾರಾದರೂ ಇರ್ತಾರಾ? ಜೇಜಮ್ಮ ವಾಸ ಮಾಡ್ತಾರೆ ಮೇಡಮ್. ಇದಕ್ಕೂ ವಿಲ್ಗೂ ನಾವು ಪ್ರಾಪರ್ಟಿ ವಶಪಡಿಸ್ಕೊಳ್ಳೋದಕ್ಕೂ ಏನು ಕನೆಕ್ಷನ್ ಇದೆ ನನಗೊಂದು ಅರ್ಥ ಆಗ್ತಾ ಇಲ್ಲ. ಇಂಥ ಕನೆಕ್ಷನ್ಗಳನ್ನ ಇವ್ರು ಎಷ್ಟೋ ಸರಿಪಡಿಸಿದ್ದಾರೆ. ನಿಮ್ಮ ಡೌಟ್ಸ್ ಎಲ್ಲ ಒಳಗೋದ್ಮೇಲೆ ಕ್ಲಿಯರ್ ಆಗುತ್ತೆ. ಬನ್ನಿ. ಅಮ್ಮ ನಿಮಗೋಸ್ಕರನೇ ಕಾಯ್ತಿದ್ದಾರೆ, ಬನ್ನಿ. ನಮಗೋಸ್ಕರ ಕಾಯ್ತಿದ್ದಾರಾ? ಅಂದರೆ ನಾವಿಲ್ಲಿಗೆ ಬರ್ತಾ ಇರೋ ವಿಷಯನ ನೀವು ಅವ್ರಿಗೆ ಮೊದಲೇ ಹೇಳಿದ್ದೀರಾ? ಯಾರು ಹೇಳಿಲ್ಲ. ಇಲ್ಲಿಗೆ ಬರ್ತಾರೆ, ಅಮ್ಮಂಗೆ ಗೊತ್ತಾಗುತ್ತಷ್ಟೇ. ಹೇಳ್ದೇನೆ ಗೊತ್ತಾಗುತ್ತಾ? ನಾನ್ಸೆನ್ಸ್. ಈಗ ಬರೋ ಹಾಗಾಯ್ತಾ ರಾಣಿ?